ನಮಸ್ಕಾರ. ಎಲ್ಲರಿಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ 4ನೇ ಇಂಡಿಯಾ ಫಾರ್ IAS ವಾರ್ಷಿಕೋತ್ಸವ ಶುಭಾಶಯಗಳು ಕೂಡ. ಐ ಥಿಂಕ್ ಇಟ್ಸ್ ಒನ್ ಆಫ್ ದ ಬೆಸ್ಟ್. ಸಾರಿ, ನಂದೆರಡು ಕನ್ನಡ ಇಂಗ್ಲೀಷ್ ಮಿಕ್ಸ್ ಆಗ್ತದೆ. ಸೊ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್. ಲೈಕ್ ಇವತ್ತು ಒಳ್ಳೆ ಮೋಟಿವೇಶನ್ ಸ್ಪೀಚ್ ಇತ್ತು, ಒಳ್ಳೆ ಕವನಗಳು, ಒಳ್ಳೆ ಹಾಡು. ಐ ಥಿಂಕ್ ಇಟ್ಸ್ ಒನ್ ಆಫ್ ಮೈ ಬೆಸ್ಟ್ ಕನ್ನಡ ರಾಜ್ಯೋತ್ಸವ. ಐ ಥಿಂಕ್ ಕೇದಾರ್ ಸರು ಹಾಗೂ ನಮ್ಮ ಶ್ರೀನಿವಾಸ್ ಸರ್ ಆ್ಯಂಡ್ ನಮ್ಮ ನಯನ್ ಸರ್ ಆಲ್ರೆಡಿ ಹೌ ಇಂಡಿಯಾ ಫಾರ್ IAS ವಾಸ್ ಬಾರ್ನ್ ಆಲ್ರೆಡಿ ನಿಮಗೆ ಒಂದು ಬ್ರೀಫಾಗಿ ಹೇಳಿದ್ದಾರೆ. ಐ ಜಸ್ಟ್ ವಾಂಟೆಡ್ ಟು ಟೆಲ್ ಯು ಅ ಸ್ಮಾಲ್ ಥಿಂಗ್, ಲೈಕ್ ಈ ನಮ್ಮ ಪ್ರಪಂಚದಲ್ಲಿ 3 ವರ್ಗ ಥರ ಜನಗಳಿರ್ತಾರಂತ. ಸೊ ವಿಚ್ ನಮ್ಮ ತಂದೆಯವರು ನನಗೆ ಹೇಳಿದ್ದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ವರ್ಗ ಜನ ಪೀಪಲ್ ಹೂ ಮೇಕ್ಸ್ ಥಿಂಗ್ಸ್ ಹ್ಯಾಪನ್. ಎರಡನೇ ವರ್ಗದ ಜನ ಪೀಪಲ್ ಹೂ ವಾಚ್ ಥಿಂಗ್ಸ್ ಹ್ಯಾಪನ್. ಮೂರನೇ ವರ್ಗದ ಜನ ಪೀಪಲ್ ವಂಡರ್ ವಾಟ್ ಹ್ಯಾಪನ್. ಸೊ ಖಂಡಿತ ನೀವೆಲ್ಲರೂ ಇಲ್ಲಿ ಟು ಮೇಕ್ ಥಿಂಗ್ಸ್ ಹ್ಯಾಪನ್, ಎಲ್ಲ ಸಮಾಜದಲ್ಲಿ ಏನೋ ಒಂದು ಡಿಫ್ರೆನ್ಸ್ ತರಬೇಕು ಅಂತೇಳಿ ನೀವೆಲ್ಲ ಇಲ್ಲಿ ಜೊತೆ ಸೇರಿದ್ದೀರಿ. ಖಂಡಿತ ಡೆಫಿನೆಟ್ಲಿ ಐ ಥಿಂಕ್ ಕೇದಾರ್ ಸರ್ ಎಲ್ಲ ಹೇಳ್ದಂಗೆ ಖಂಡಿತ ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲ್. ನಂದು ಚಿಕ್ಕದೊಂದು ಸ್ಟೋರಿ ಹೇಳ್ತೀನಿ. ವೆನ್ ಐ ವಾಸ್ ಇನ್ ಕಾಲೇಜ್, ಇನ್ನೇನು ಕಾಲೇಜ್ ಮುಗಿತಾ ಬರ್ತಾ ಇತ್ತು, ಆಗ ನಮ್ಮ ತಂದೆಯವ್ರಿಗೆ ಲೈಕ್ ಈ ಹ್ಯಾಡ್ ಒನ್ ಡ್ರೀಮ್, ಒಂದು ಶಾಲೆ ಮಾಡಬೇಕು ಅಂತ ಹೇಳಿಬಿಟ್ಟು. ಅಂದರೆ ದೆನ್ ವಿ ಆಲ್ ಡಿಸೈಡೆಡ್ ಲೈಕ್ ಓಕೆ ನೆಕ್ಸ್ಟ್ ನಂದು ಗ್ರ್ಯಾಜುಯೇಷನ್ ಆದಮೇಲೆ ಯಾವ ಥರ ಶಾಲೆ ಮಾಡೋಣ ಅಂತ. ದೆನ್ ಹಿ ಹ್ಯಾಸ್ ಒನ್ ಡ್ರೀಮ್. ಹೀಗೆ ನೋಡಿ ಎಲ್ಲರೂ ಒಂದು ಕ್ವಾಲಿಟಿ ಎಜುಕೇಷನ್ ಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಇಲ್ಲಿಂದ ಬೇರೆ ದೇಶಕ್ಕೆ ಹೋಗ್ತಾರೆ. ನಾವೆಂತ ಶಾಲೆ ಮಾಡಬೇಕು ಅಂದರೆ ಬೇರೆ ದೇಶದವ್ರು ಬಂದು ಇಲ್ಲಿ ಓದಬೇಕು. I think that time it was kind of okay. Is it possible? ನಮ್ಮಲ್ಲಿ ಒಂದು ಕ್ವಶನ್ ಇತ್ತು, ಬಿಕಾಸ್ I never studied in an international school. ಇಂಟರ್ನ್ಯಾಷನಲ್ ಕರಿಕ್ಯುಲಮ್ ಏನು ಅಂತ ಗೊತ್ತಿರಲಿಲ್ಲ. ಲೈಕ್ ನಾನು ಐ ಸ್ಟಡಿಡ್ ಇನ್ ಶೇಷಾದ್ರಿಪುರಂ ಕಾಲೇಜ್. ದೆನ್ ಐ ಡಿಡ್ ಮೈ MBA. ಸ್ವಲ್ಪ ಹೊರಗಡೆ ಒಂದು ವರ್ಷ ಬೇರೆ ದೇಶಕ್ಕೆ ಹೋಗಿ ಬಂದಿದ್ದೆ ಹೊರತು ಲೈಕ್ ವಿ ಡಿಡ್ ನಾಟ್ ಹ್ಯಾಡ್ ಎನಿ ಎಕ್ಸ್ಪೀರಿಯನ್ಸ್. ಆ್ಯಂಡ್ ದೆನ್ ವಿ ಸೆಡ್ ದ್ಯಾಟ್ ಹೌ ಇಸ್ ಇಟ್ ಪಾಸಿಬಲ್. ಹಿ ಟೋಲ್ಡ್ ಮಿ ಒನ್ ಥಿಂಗ್, ಈಗ ಬೇರೆ ದೇಶದವ್ರ ಕೈಯಲ್ಲಿ ಆಗ್ತದೆ ಅಂದರೆ ನಮ್ಮ ಕೈಯಲ್ಲಿ ಯಾಕಾಗಲ್ಲ? ಈಗ ಕನ್ನಡದವರು ಅಂದರೆ ಲೈಕ್ ದೇ ಆಲ್ವೇಸ್ ಥಿಂಕ್ ಓಕೆ ದಿಸ್ ಪೀಪಲ್ ಆರ್ ಓಕೆ ಒಂದು ರಿಯಲ್ ಎಸ್ಟೇಟ್ ಥರ ಆಗಲಿ ಬೇರೆ ಥರ ಉದ್ಯೋಗದಲ್ಲಿ. ಎಜುಕೇಷನ್ ಅಂದರೆ ಇಟ್ಸ್ ಆಲ್ವೇಸ್ ಎಸ್ಪೆಷಲಿ ಕ್ವಾಲಿಟಿ ಎಜುಕೇಷನ್ ಅಂತ ಬಂದರೆ ಇವೆಲ್ಲ ಯಾರೋ ಈ ನಾರ್ತಲ್ಲಾಗಲಿ ಸ್ವಲ್ಪ ಬೇರೆ ಕಡೆಯವ್ರದ್ದು ಅಂತ ಒಂದು ಆ ಟೈಮಲ್ಲಿ ಒಂದು ಪರ್ಸೆಪ್ಷನ್ ಇತ್ತು. ಲೈಕ್ ಕನ್ನಡಿಗರು ಇನ್ಫ್ಯಾಕ್ಟ್ ದೇರ್ ವಾಸ್ ನಾಟ್ ಮಚ್ ಪೀಪಲ್ ಕನ್ನಡದವರು. ಲೈಕ್ ಒಂದು ಇಂಟರ್ನ್ಯಾಷನಲ್ ಅಂದರೆ ನಾಟ್ ವಿತ್ ಜಸ್ಟ್ ದ ನೇಮ್, with a proper international curriculum, faculties and everything. Then he said, okay, let's do it. Yake ellar kailadre nam kaiyalli yake agalla anta. Then we started that, and it's Trio World Academy anta. Till today we have almost 55 country jana ನಮ್ಮ ಶಾಲೆಯಲ್ಲಿ ಓದಿದ್ದಾರೆ. ಹಾಗೂ ಆಲ್ಮೋಸ್ಟ್ ಮೋರ್ ದೆನ್ 24 country people have been worked in Trio World Academy. What I'm trying to say is like it's my small one of the ನಂದು ಸ್ಟೋರಿ ಚಿಕ್ಕದು. It's not a big thing ಅಂತಲ್ಲ. Like if you believe in yourself, nothing is impossible. When there is a will, there is a way. So I just wanted to ನಂದೊಂದು ಚಿಕ್ಕ ಸ್ಟೋರಿನ I just thought I'll share with you people, because everything is possible if you believe in yourself. So Kandita, I think you people all are here to make things happen. And Kandita ನಮ್ಮ ಎಲ್ಲರ ಕನಸಿನಂತೆ ಲೈಕ್ ಈ ಸರಿ ನಮ್ಮ ನೀವೆಲ್ಲರೂ ಸೇರಿಕೊಂಡು ನಮ್ಮ ಕರ್ನಾಟಕದಿಂದ ಸೆಂಚುರಿ ಹೊಡಿತೀರಾ ಅಂತ ಭಾವಿಸ್ತಾ I would like to once again wish you all the very best, and thank you for giving an opportunity.